ಗುಡ್ ಲಕ್ ವಿರಾಜ್. ಸೋ ಹ್ಯಾಪಿ ಫಾರ್ ಯು. ಅದಕ್ಕೆ ವಿರಾಜ್ ಅಂಡ್ ಹರ್ಷಿತ್ ಇಬ್ರು ಒಂದೇ ಅಲ್ಲ. ಹ್ಯಾಪಿ ಫಾರ್ ಯು ವಿರಾಜ್. ವಿರಾಜ್, ನಿನ್ಗೋಸ್ಕರ ಮಿಥಿಲಾ ಹರಕೆ ಎಲ್ಲ ಹೊತ್ಕೋತಾಳೆ. ಆದ್ರೆ ನೀನ್ ನೋಡಿದ್ರೆ ಅವಳ ಆಯ್ಕೆನೆ ಬೇಡ ಅಂತ ಹೇಳ್ತಿದ್ಯಾ. ಮನೇಲಿ ಯಾರ್ ಮಿಥಿಲಾನ ಕಡೆಗಣಿಸಿದ್ರು ನೀನ್ ಹಾಗೆ ಮಾಡಲ್ಲ ಅಂತ ನಂಬಿದ್ದೆ. ಛೇ, ನೀನು ಹಾಗೆ ನಡ್ಕೋತಿದ್ಯಾ. ನಿನ್ಗೂ ಬೇರೆಯವ್ರಿಗೂ ವ್ಯತ್ಯಾಸನೇ ಇಲ್ಲ. ಅತ್ತೆ, ಕೆಲವು ಸಲ ನಮ್ಮ ಆಯ್ಕೆನೂ ತಪ್ಪಾಗಿರ್ಬೋದು. ವಿರಾಜ್ ಅವನಿಗೆ ಏನು ಸರಿ ಅನಿಸ್ತಿದ್ಯೋ ಅದನ್ನೇ ಮಾಡ್ತಿದ್ದಾನೆ. ನಾವು ಅದನ್ನು ದೂರೋದು ಬೇಡ. ಇಷ್ಟೆಲ್ಲ ಆದ್ರೂ ನಿನ್ ಮಗನ ಬಿಟ್ಕೊಡ್ಲಿಲ್ಲ ಅಲ್ವಾ? ಮಿಥಿಲಾ, ನಿನ್ನ ಆಯ್ಕೆನ ಬೇಡ ಅಂತ ಹೇಳಿದ್ದಕ್ಕೆ ಐಮ್ ಸಾರಿ. ಅಟ್ಲೀಸ್ಟ್ ಇವಾಗಲಾದರೂ ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ಯಲ್ಲ, ಅಷ್ಟು ಸಾಕು. ವಿರಾಜ್, ನನಗೋಸ್ಕರ ಈ ಮದ್ವೆ ಬೇಡ ಅಂದ್ಯಾ? ರಮ್ಯನ್ ಜೊತೆ ನಿನ್ ಮದ್ವೆ ಬೇಡ ಅಂದಿದ್ದು ನಿನಗ್ ಬೇಜಾರಿಲ್ಲ ತಾನೆ? ಇಲ್ಲಮ್ಮ, ನಿನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆನೆ ನಾನು ನಿರ್ಧಾರ ಮಾಡಿದ್ದೆ. ರಮ್ಯಾ ನನಗೆ ಯಾವತ್ತಿದ್ದು ಫ್ರೆಂಡೇ. ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡಕ್ ನನ್ನ ಕೈಲಿ ಆಗಲ್ಲ. ತೇಜು, ಬನ್ನ ನನ್ ಮಗ ತೇಜು ಬನ್ನ. ಅವನು ಊಟ ಮಾಡಿದ್ನ? ಅಮ್ಮ ಬಾ ಮಲ್ಕೋ. ಊಟ ಮಾಡಿದ್ನ? ತೇಜು ಬನ್ನ. ಅವನು ಊಟ ಮಾಡಿದ್ನ? ತೇಜು ಬನ್ನ. ಅವನು ಊಟ ಮಾಡಿದ್ನ? ತೇಜು ಬನ್ನ. ಮಲ್ಕೋ. ಹೇ, ಅವನು ಊಟ ಮಾಡಿದ್ನ? ಅಮ್ಮ, ಅವನು ಊಟ ಆಯ್ತು, ಇಡೀ ಊರವ್ರದೆಲ್ಲ ಊಟ ಆಯ್ತು. ಇವಾಗ ಸೈಲೆಂಟ್ ಆಗಿ ಮಲ್ಕೊಳ್ತೀಯಾ? ಸಾರಿ ಅಮ್ಮ, ಸಾರಿ, ನಂದೇ ತಪ್ಪಾಯ್ತು. ನಾನು ಬೈಬಾರ್ದಾಗಿತ್ತು. ಸಮಾಧಾನ ಮಾಡ್ಕೋ. ನೀನಿವಾಗ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಬಾ ಮಲ್ಕೋ. ಅಪ್ಸೆಟ್ ಆಗಿದೆ ಮಿಥಿಲಾ? ಅಲ್ಲ, ನೀನು ಅಪ್ಸೆಟ್ ಆಗಿರೋ ಥರ ಕಾಣಿಸ್ತಿದೆ. ಈ ಮದುವೆ ಮುರಿಬಾರ್ದಾಗಿತ್ತು. ಅಲ್ಲ, ಯಾಕೆ ನೀನು ನನ್ನನ್ನು ರಮ್ಯನ ಪರವಾಗಿ ಮಾತಾಡು ಅಂದೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವಳು ಈ ಮನೆಗೆ ಸರಿಯಾದ ಸೊಸೆ ಅಂತ ನನಗೀಗಲೂ ಅನ್ನಿಸ್ತಾ ಇಲ್ಲ. ನನ್ನ ಕಥೆಯಲ್ಲಿ ಬರೋ ವೇಸ್ಟ್ ಕ್ಯಾರೆಕ್ಟರ್ ಥರ ಅವಳು. ಅಂಥವಳನ್ನ ವಿರಾಜ್ ಹೆಂಡತಿ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಾಗಿರೋದು. ನಂಗೂ ಅದೇ ಬೇಕಾಗಿದ್ದಿದ್ದು. ಅಂದರೆ ಮಹಾಭಾರತದ ಕತೆ ಕೇಳಿದ್ದೀರಾ ಅತ್ತೆ? ಪಾಂಡು ಎರಡನೇ ಮಗ ಆದರೂ ಅವನಿಗೇನೆ ಅಧಿಕಾರ ಸಿಕ್ತು. ಯಾಕೆ ಹೇಳಿ? ಧೃತರಾಷ್ಟ್ರ ಕುರುಡ ಅಂತ. ಅಧಿಕಾರ ಸಿಗಬೇಕು ಅಂದರೆ ಕುರುಡ ರಾಜನೇ ನಮ್ಮ ಸ್ಪರ್ಧಿಯಾಗಿ ನಿಲ್ಲಿಸ್ಬೇಕಲ್ವಾ? ಹೌದು, ಆದರೆ ಈಗ ಮದುವೆ ಮುರಿದ್ಬಿತ್ತಲ್ಲ, ಈಗೇನು ಮಾಡೋದು? ಹಾಗಾದರೆ ನಾವು ಅಧಿಕಾರ ಕಳ್ಕೊಂಡ್ವಾ? ಪೊಗಡೆ ಆಡಿತೈತೆ. ಶಕುನಿನು ನಾನೇ ಅನ್ಕೊಂಡಿದ್ದೆ. ಆದ್ರೆ ಆಟ ಆಡದೆ ಸುಮ್ಮನೆ ಇರಬೇಕಾಗಿದ್ದು ಭೀಷ್ಮ ಅಲಿಯಾಸ್ ಅಮ್ಮಮ್ಮ ಪೊಗಡೆನ ಉರುಳಿಸ್ಬಿಟ್ರು. ಅವ್ರ ಮುಂದೆ ನಾವು ಗೆಲ್ಲೋಕ್ಕಾಗಲ್ಲ. ಆಟ ಆಡ್ತಿದ್ದೀವಿ ಅಂತ ಗೊತ್ತಾದರೆ ಇದ್ದ ಮರ್ಯಾದೆನೂ ಹೋಗ್ಬೋದು. ಸೋಲೊಪ್ಕೊಂಡು ಸುಮ್ಮನಿರೋದೇ ಒಳ್ಳೇದು. ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದೀನಿ ಅಂದರೆ ಸೋತೆ ಅಂತನ ಅರ್ಥ. ಹಿನ್ನಡೆ ಆಯಿತು ಅಂತ ನೀನೇ ಒಪ್ಕೊಂಡಿಯಲ್ಲ. ನಮ್ಮ ಹಣೆ ಬರನೇ ಇಷ್ಟು. ಜೀವನ ಪೂರ್ತಿ ಆ ಅರುಂಧತಿ ಸಂಪತ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು.
ಜೀವನನ ಅವ್ರ ಕೈ ಕೊಟ್ಟು ಕೂತ್ಕೋಬೇಕಷ್ಟೆ.